ಇನ್ನು ಈ ಪ್ರಕರಣದಲ್ಲಿ ಈಗಾಗಲೇ ನಾಗೇಂದ್ರ ಅವರು ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಒಳಪಡಬೇಕಾಗುತ್ತೆ. ಈ ಟೈಮ್ನಲ್ಲೂ ಕೂಡ ಅವರು ಮೇಂಟೈನ್ ಮಾಡ್ತಾ ಇರುವಂತಹ ಒಂದೇ ಒಂದು ಸ್ಟೇಟ್ಮೆಂಟು, ನನಗೇನೋ ಗೊತ್ತಿಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ನಾನವನಲ್ಲ, ನನ್ನ ಪಾತ್ರ ಇಲ್ಲವೇ ಇಲ್ಲ. ಇಡೀ ಕಸ್ಟಡಿಗೆ ಒಪ್ಪಿಸಿದ ಬಳಿಕ ಕೂಡ ಮಾಧ್ಯಮಗಳಿಗೆ ನಾಗೇಂದ್ರ ಅವರು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಐ ಎಮ್ ಎನ್ ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಈ ಕೊಲೆ ಮಾಡಿರುವಂತಹ ಹಂತಕ ತಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಲ್ಲ, ಅಥವಾ ದರೋಡೆ ಮಾಡಿರುವಂತಹ ವ್ಯಕ್ತಿ ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲ. ಸರ್ ಹಾಗಂದ್ರೆ ಸರ್ ಇಡೀ ಅಧಿಕಾರಿಗೆ ಹಾಕ್ಬೇಕು ಏನು ಸರ್? ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿಲ್ಲದೆ ಸರ್, ನಿಮಗೆ ಅರಿವಿಲ್ಲದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ ಸರ್? ನಿಮ್ಮ ಅರಿವಿಲ್ಲದೆ ನಿಮ್ಮ ಅಧಿಕಾರಿಗಳನ್ನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ರೆ ಉಮೇಶ್. ಆಬ್ವಿಯಸ್ಲಿ ಆರೋಪ ಬಂದಿರುವಂತಹ ವ್ಯಕ್ತಿ ನನಗೂ ಆರೋಪಕ್ಕೂ ಸಂಬಂಧ ಇಲ್ಲ ಅಂತ ಜಾರಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಈ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನ ಎದುರಿಸಬೇಕಾಗಿರೋದ್ರಿಂದ ಈಗಲೂ ಕೂಡ ಇಂಥದೇ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಉಪಯೋಗಕ್ಕೆ ಬರುತ್ತಾ ಅನ್ನೋದು ಪ್ರಶ್ನೆ. ಮತ್ತು ವಿಚಾರಣೆ ಹೇಗೆ ಸಾಗುತ್ತೆ? ನಾರ್ಮಲ್ ವಿಚಾರಣೆಗೂ ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ಖಂಡಿತವಾಗ್ಲೂ ಮಮತಾ, ಯಾಕೆಂದ್ರೆ ಇಡಿ ಕಸ್ಟಡಿಯಲ್ಲಿದ್ದಂಥ ವೇಳೆಯಲ್ಲಿ ಆತ ಪದೇ ಆನ್ಲೈನ್ ಉತ್ತರನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊನ್ನೆ ರೈಡ್ ಆಗಿದ್ದಂಥ ವೇಳೆಯಲ್ಲಿ ಅವರು ಹೇಳ್ಬೋದಾಗಿದೆ ಏನಂದ್ರೆ ನನಗೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅಂತ. ಆದರೆ ಇಡಿ ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಹೋಗಿ ಆ ದಾಖಲೆಗಳನ್ನೇನು ಇಟ್ಟು ವಶಕ್ಕೆ ಪಡೆದಿರ್ತಾರೆ, ಆ ದಾಖಲೆ ಆಧಾರದ ಮೇಲೆ ಅವ್ರನ್ನ 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಮತ್ತು ಇತರೆ ವ್ಯಕ್ತಿಗಳ ವಿಚಾರಣೆ ವೇಳೆಯಲ್ಲಿ ಸಿಕ್ಕಂಥ ಮಾಹಿತಿಗಳು ಮತ್ತು ಅಲ್ಲಿ ಸಿಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ನಾಗೇಂದ್ರ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು. ಪ್ರಶ್ನೆ ಮಾಡಿದಂಥ ವೇಳೆಯಲ್ಲೂ ಕೂಡ ಆತನ ಸ್ಟೇಟ್ಮೆಂಟ್ಗಳೇನಿದೆ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೋತಾರೆ. ಮತ್ತು ಆತ ಯಾವುದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಯಾವುದಕ್ಕೆ ಉತ್ತರ ಕೊಟ್ಟಿಲ್ಲ ಎಲ್ಲವನ್ನೂ ಕೂಡ ಅವರು ದಾಖಲು ಮಾಡಿಕೊಳ್ಳುವಂಥದ್ದು. ಏಕೆಂದರೆ ಸಾಮಾನ್ಯವಾಗಿ ಆ ಮಾಮೂಲಿ ಪ್ರಕರಣದಂತೆ ಈತ ಒಂದು ಮಾತಾಡದೆ ಇರೋದಕ್ಕೆ ಆಗೋದಿಲ್ಲ, ಹೇಳಲೇಬೇಕಾದಂಥ ಅನಿವಾರ್ಯತೆಗೆ ಈಗ ನಾಗೇಂದ್ರ ಸಿಲುಕಿರುವಂಥದ್ದು. ಇಡಿ ಅಧಿಕಾರಿಗಳಿಗೂ ಕೂಡ ಆ ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕಂಡುಕೋತಾರೆ. ಈಗಾಗಲೇ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಕೆಲವು ನಕಲಿ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳನ್ನು ಆಧರಿಸಿಯೇ ಇವತ್ತು ಅವರಿಗೆ ಪ್ರಶ್ನೆ ಮಾಡುವಂಥದ್ದು. ಸಾಕಷ್ಟು ಕೋಟಿ ಅಮೌಂಟ್ ಅವರ ನಕಲಿ ದಾಖಲೆಗಳ ಮುಖಾಂತರ ಅವರ ಅಕೌಂಟ್ಗೆ ಬಂದಿರೋದ್ರ ಬಗ್ಗೆ ಆ ದಾಳಿ ವೇಳೆಯಲ್ಲಿ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ರು. ಅದಕ್ಕೆ ಪೂರಕವೆಂಬಂತೆ ಕೆಲವೊಂದು ಬ್ಯಾಂಕ್ನ ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.